ಸರ್ ಫಸ್ಟ್ ಎಲಿವೇಶನ್ ಹೇಳ್ಬಿಡಿ ನಮಗೆ. ಓಕೆ, ಟಾಪ್ ಇಂದ ಬಂದ್ಬಿಡೋಣ. ಎಲಿವೇಶನ್ ಟಾಪ್ ಇಂದ ಬರೋದಾದ್ರೆ ಸರ್ ಮೇಲ್ಗಡೆ ಜಸ್ಟ್ ಒಂದು ಫೈಬರ್ ಶೀಟ್ ಅಲ್ಲಿ ಇದು ಮಾಡಿದೀವಿ, ಅದು ಟೆರೇಸ್ಗೆ ಅಂತ ಹೇಳ್ಬಿಟ್ಟು. ಅದರಿಂದ ಕೆಳಗಡೆ ಎಲಿವೇಶನ್ ಅಂತ ನೋಡೋದಾದ್ರೆ ಸರ್ ಸಿಂಪಲ್ ನೋಡಬಹುದು, ಬರೀ ಜಸ್ಟ್ ವೈಟ್ ಬ್ಯಾಂಡ್ ತಗೊಂಡಿದೀವಿ, ಮತ್ತೆ ಅಲ್ಲೊಂದು ಬಾಕ್ಸ್ ಪ್ರೊಜೆಕ್ಷನ್ ತಗೊಂಡಿದೀವಿ, ಒಂದು ಬಾಲ್ಕನಿ ಕೊಟ್ಕೊಂಡಿದೀವಿ ಸರ್, ಕಿಡ್ಸ್ ಬೆಡ್ರೂಮ್ ಇಂದ ಬಾಲ್ಕನಿ ಆಕ್ಸೆಸ್ ಆಗುತ್ತೆ. ಸೊ ಬಾಲ್ಕನಿನಲ್ಲಿ ಏನಂತಂದ್ರೆ ಫುಲ್ ಲೈಟ್ ಟೈಲ್ಸ್ ತಗೊಂಡಿದೀವಿ, ಬೇಜ್ ಕಲರ್ ಮತ್ತೆ ವೈಟ್ ಕಲರ್ ಅಂತಂದ್ರೆ ಡಾರ್ಕ್ ಬ್ಲಾಕ್ ಕಲರ್ ಅಂತ ಹೇಳಿ. ಅಲ್ಲಿ ಕೆಳಗಡೆ ಬಂದ್ವಿ ಅಂತಂದ್ರೆ ಸರ್ ಕಂಪ್ಲೀಟ್ ಆಗಿ ಟಫ್ ಅಂಡ್ ಗ್ಲಾಸಸ್ ಬಂದಿದೆ. ಅದರಲ್ಲಿ ಮಧ್ಯದಲ್ಲಿ ಒಂದು ವರ್ಟಿಕಲ್ ಕಾಣಿಸ್ತದೆ ಸರ್, ಅಲ್ಲಿ ಗ್ಲಾಸ್ ಟು ಗ್ಲಾಸ್ ಬ್ರೇಕ್ ಆ ಕಡೆನೆ ಒಂದು ಸಪೋರ್ಟ್ಸ್ ತಗೊಂಡ್ಬಿಟ್ಟಿದೆ, ಫುಲ್ ಲೆಂತ್ಗೆ ಗ್ಲಾಸ್ ಇದ್ದಂಗೆ ಅಂತ ಇರುತ್ತೆ ಅಂತ ಹೇಳಿ. ಅಂಡ್ ಅದೇ ತರ ಸೇಮ್ ಕೆಳಗಡೆನೂ ಕೂಡ ಗ್ಲಾಸ್ ಕಂಟಿನ್ಯೂ ಮಾಡ್ಕೊಂಡಿದೀವಿ. ಸೊ ಈ ಕಡೆ ಬಂದ್ವಿ ಅಂತಂದ್ರೆ ಸರ್ ಈ ಕಡೆ ನೋಡ್ಬೋದು, ಈ ಕಡೆ ಕಾರ್ನರ್ ಪೂರ್ತಿ ನ್ಯಾಚುರಲ್ ಸ್ಟೋನ್ ಹೋಗಿದೀವಿ. ಆಮೇಲೆ ಅದ್ರ ಪಕ್ಕದಲ್ಲಿ ನಾವು HPL ಶೀಟ್ಸ್, ಫಂಡೋಮಕ್ ಶೀಟ್ಸ್ ಏನ್ ಹೇಳ್ತೀವಲ್ಲ ಸರ್, ಆ ಶೀಟ್ ಅಲ್ಲಿ ಅಲ್ಲಿ ಗಂಟ ಮೇಲ್ಗಡೆ ಗಂಟ ತಗೊಂಡೋಗಿದೀವಿ. ಅದನ್ನು ಕೂಡ ನಮ್ಗೆ ಜಾಸ್ತಿ ಕ್ವಾಂಟಿಟಿ ಅಂತ ಏನು ಹೋಗಿಲ್ಲ. ಆಮೇಲೆ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ನಮಗೆ ಓನರ್ ಮನೆಗೆ ಹೋಗೋದಕ್ಕೆ ಅಂತ ಎಂಟ್ರೆನ್ಸ್ ಇದೆಯಲ್ಲ ಸರ್, ಸೊ ಅಲ್ಲಿ ಒಂದು ವಿಂಡೋ ತರ ಓಪನ್ ಇಟ್ಕೊಂಡಿದೀವಿ ಸರ್. ಅಲ್ಲಿ ಹಿಂದೆಗಡೆ ಸೇಫ್ಟಿ ಗ್ರಿಲ್ ಆಗಿದೆ, ಒಂದೇ ಒಂದು ವಿಂಡೋ ಅಲ್ವಾ? ಒಂದೇ ಒಂದು ವಿಂಡೋ ಸರ್, ಇದು ಮಾತ್ರನೇ ಇರೋದು. ಅಲ್ಲಿ ಮೇಲ್ಗಡೆ ಹೋದ್ವಿ ಅಂತಂದ್ರೆ ಅಲ್ಲಿ ಕ್ಲೋಸ್ ಮಾಡಿದೀವಿ. ಅಂಡ್ ಕಂಪ್ಲೀಟ್ ಆಗಿ ಮಧ್ಯದಲ್ಲಿ ವೈಟ್ ಕಲರ್ ತಗೊಂಡು ಅದಕ್ಕೆ ಗ್ರೂ ಮಾಡ್ಕೊಂಡು ಹೋಗಿದೀವಿ ಸರ್. ಕೆಳಗಡೆ ಇಲ್ಲಿ ಬಂದ್ವಿ ಅಂತಂದ್ರೆ ಸರ್ ಈ ಗೇಟ್ಗೆ ಮತ್ತೆ ಇದಕ್ಕೆ ಹೈಲೈಟ್ ಹಾಕಂತ ಹೇಳ್ಬಿಟ್ಟು ಇದು ನೋಡ್ಬೋದು ಸರ್, ಕ್ಲೀನ್ ಆಗಿ ನಾವು ನ್ಯಾಚುರಲ್ ಸ್ಟೋನ್ ಹಾಕಿರೋ ತರದ ಡಿಸೈನ್ಸ್ ನ ಪೇಂಟಿಂಗ್ ಅಲ್ಲೇನೆ ಫಿನಿಶ್ ಮಾಡಿದೀವಿ ಸರ್. ಜಸ್ಟ್ ಪೇಂಟಿಂಗ್ ಅಲ್ಲೇನೆ ಬ್ರಿಕ್ ಡಿಸೈನ್ ಬರಂಗೆ ಅಂತ ಹೇಳ್ಬಿಟ್ಟು ನಾವು ಕಂಪ್ಲೀಟ್ ಆಗಿ ಇದು ಮಾಡ್ಕೊಂಡಿದೀವಿ. ಮುಂದೆಗಡೆ ನಮಗೆ ಪ್ಲಾಂಟರ್ ಬಾಕ್ಸ್ ಒಂದು ಕ್ರಿಯೇಟ್ ಮಾಡ್ಕೊಂಡಿದೀವಿ. ಅಂಡ್ ಇದೆಲ್ಲ ಬುದ್ಧ ಎಲ್ಲ ನಮಗೆ ರೆಡಿಮೇಡ್ ಸಿಗುತ್ತೆ ಸರ್. ಇದು ರೆಡಿನಾ? ಇದು ರೆಡಿಮೇಡ್ ಸಿಕ್ಕಿರೋದನ್ನ ಇದು ತಗೊಂಡ್ ಹಾಕ್ಸಿದೀವಿ. ಲೈಟ್ ಪಾಯಿಂಟ್ಸ್ ನೋಡ್ಬೋದು ಸರ್, ಈವ್ನಿಂಗ್ ಇನ್ನೂ ಹೈಲೈಟ್ ಆಗಿ ಕಾಣುತ್ತೆ. ಇಲ್ಲಿ ಈ ಮನೆಯಲ್ಲಿ ಇವಾಗ ಇನ್ನೊಂದು ಹೈಲೈಟ್ ಪಾರ್ಟ್ ಅಂತಂದ್ರೆ ಗೇಟ್ ಅನ್ಬೋದು ಸರ್. ಗೇಟ್ ನಮ್ಗೆ ಇವಾಗ ಬರೀ ನಾವು SS ಗೂ ಹೋಗಿಲ್ಲ ಅಂಡ್ ಬರೀ MS ಅಲ್ಲೂ ಇದು ಮಾಡಿಲ್ಲ. MS ಅಲ್ಲಿ ನಮಗೆ ಕಂಪ್ಲೀಟ್ ಆಗಿ ಸೆಕ್ಷನ್ಸ್ ಅಲ್ಲಿ ನಮಗೆ 2x1 1x1 ಸೆಕ್ಷನ್ಸ್ ಅಲ್ಲಿ ಬಾಕ್ಸ್ ಅಲ್ಲಿ ಮಾಡ್ಕೊಂಡು ಹೋಗ್ತಿದ್ದನ್ನ ಇವಾಗ ಏನ್ ಮಾಡಿದೀವಿ ಅಂದ್ರೆ ಸ್ವಲ್ಪ ಪ್ಯಾಟರ್ನ್ ಚೇಂಜ್ ಮಾಡಿದ್ರಲ್ಲಿ. ಸೊ ಕಂಪ್ಲೀಟ್ ಆಗಿ ನಮಗೆ CNC ಡಿಸೈನ್ಸ್ ತಗೊಂಡಿದೀವಿ ಸರ್. ಸೊ CNC ಡಿಸೈನ್ ನೋಡ್ಬೋದು, ಈ ಕಡೆ ಮತ್ತೆ ಆ ಕಡೆ ಫುಲ್ ಲೆಂತ್ ಅಂತ ತಗೊಂಡಿದೀವಿ. ಅಂಡ್ ಅದಕ್ಕೆ ಹೈಲೈಟ್ ಆಗಂತ ಹೇಳಿ ಗೋಲ್ಡ್ ಬೀಡಿಂಗ್ ಹಾಕಿದೀವಿ ಸರ್. ಸೊ ಗೋಲ್ಡ್ ಬೀಡಿಂಗ್ ಅಂತ ಹಾಕಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ಹೈಲೈಟ್ ಆಗ್ತಾ ಇರಲಿಲ್ಲ. ಒಳ್ಳೆ ಇದು ಕೊಡ್ತಾ ಇದೆ. ಗೇಟ್ ನ ಪೂರ್ತಿ ಹೈಟಿಗೆ ತಗೊಂಡಿದೀವಿ ಸರ್, ಅಪ್ ಟು ಬೀಮ್ ಬಾಟಮ್ ವರ್ಗು ತಗೊಂಡಿದೀವಿ. 8 ಫೀಟ್ ಗಂಟೆ ಓಪನ್ ಆಗ್ತಾ ಇದೆ, ಮೇಲ್ಗಡೆ ಒಂದಡಿ ಬ್ಲಾಕ್ ಆಗಿದೆ. ಅಂಡ್ ಇಲ್ಲಿ ಮಧ್ಯದಲ್ಲೂ ತಗೊಂಡ್ವಿ ಅಂತಂದ್ರೆ ನೋಡಬಹುದು ಸರ್, ಇದು ಜಸ್ಟ್ ಹ್ಯಾಂಡಲ್ ಡಿಸೈನ್ ತರನೇ. ಸೊ ಇದನ್ನು ಕೂಡ ನಮಗೆ CNC ಡಿಸೈನ್ ಅಲ್ಲಿ ಆಗೋಗಿದೆ. ಸೊ ಈ ಕರ್ವ್ ಮಾಡಿರೋದು ಮತ್ತೆ ಅದಕ್ಕೆ ಸಪೋರ್ಟ್ಸ್ ಹೋಗಿರೋದು ಲಕ್ಸುರಿ ಲುಕ್ ಮತ್ತೆ ಒಂದು ಹೈಲೈಟ್ ಕೊಡ್ತಾ ಇದೆ. ಪೈಂಟ್ ಯಾವ್ದು ಚೇಂಜ್ ಮಾಡಿಲ್ಲ. ಸೊ ಇವಾಗ ಏನೋ ಇದಕ್ಕೆ ಬೇರೆ ಕಲರ್ ಅದಕ್ಕೆ ಬೇರೆ ಕಲರ್ ಅದರ ಏನು ಮಾಡಕ್ ಹೋಗಿಲ್ಲ. ಸೊ ಸಿಂಗಲ್ ಕಲರ್ ಅಲ್ಲಿ ಒಂದು ಸ್ಟೀಲ್ ಗ್ರೇ ಕಲರ್ ಅಲ್ಲಿ ಪೇಂಟ್ ಮಾಡ್ಕೊಂಡು ಜಸ್ಟ್ ನಮಗೆ ಗೋಲ್ಡ್ ಪಟ್ಟಿ ಮಾತ್ರ ಹೈಲೈಟ್ ಹಾಕಂತ ಹೇಳ್ಬಿಟ್ಟು ಮಾಡಿದೀವಿ ಸರ್. ಕರೆಕ್ಟ್. ಸೊ ಅದಷ್ಟಾಗಿದೆ. ಆಮೇಲೆ ಈ ಕಡೆ ನೋಡ್ಬೋದು ಸರ್, ಇಲ್ಲೆಲ್ಲ ನಮಗೆ ಟೆಕ್ಸ್ಚರ್ ಪೇಂಟ್ ರೈನ್ ಡ್ರಾಪ್ ಡಿಸೈನ್ ಮಾಡ್ಕೊಂಡಿರೋದು. ಅಂಡ್ ಇದು ನಾರ್ತ್ ಈಸ್ಟ್ ಕಾರ್ನರ್ ಬರೋದ್ರಿಂದ ಈ ಕಡೆಗೆ ನಮಗೆ ಏನು ನೇಮಿಂಗ್ ಬೋರ್ಡ್ ಕೂಡ ಈ ಕಡೆ ಹಾಕೊಂಡ್ಬಿಟ್ರೆ ಆ ಕಡೆನೂ ಹಾಕೋಬಹುದು, ಈ ಕಡೆನೂ ಹಾಕೋಬಹುದು. ಇಲ್ಲಿ ರ್ಯಾಂಪ್ ಎಲ್ಲ ನೀಟಾಗಿ ಆಗಿದೆ. ಅಂಡ್ ರ್ಯಾಂಪ್ ಕೂಡ ಇನ್ನೊಂದೊಂದು ಅಡಿಷನಲ್ ಒಂದು ಮಾಡಿದೀವಿ ಸರ್, ಒಳಗಡೆ ತೋರಿಸ್ತೀನಿ. ಇದನ್ನ SS ಹ್ಯಾಂಡಲ್ ಹಾಕ್ಬಿಟ್ಟಿದ್ರೆ ಇಲ್ಲಿ ಹ್ಯಾಂಡಲ್ ಮಾತ್ರ SS ಅಂತ ಬಂದಾಗ ಮಲ್ಟಿಪಲ್ ಐಟಮ್ಸ್ ಯೂಸ್ ಮಾಡಿದಿರ, ಒಂದೆರಡು ಇಲ್ಲ ಇಲ್ಲಿ. ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡಿ, ಟಾಪ್ ಟು ಬಾಟಮ್ ಬಂದ್ಬಿಡೋಣ. ಮೇಲ್ಗಡೆ ಹೇಳಿ. ಫಸ್ಟ್ ಥಿಂಗ್ ನೋಡ್ಬೋದು ಸರ್, ನಾವು ಬೇಸಿಕ್ ಅಜೆಂಡಾ ಏನ್ ಫಾಲೋ ಮಾಡಿದೀವಿ ಅಂತ ಹೇಳಿದ್ರೆ ಪ್ರೊಜೆಕ್ಷನ್ಸ್. ಓಕೆ. ಸೊ ಎಲ್ಲ ಸ್ಲ್ಯಾಬಲ್ಲೂ ಕೂಡ ನಾವು ಏನು ಮಾಡಿದೀವಿ, ಒಂದೊಂದು ಅಡಿ ಪ್ರೊಜೆಕ್ಷನ್ ತೊಗೊಂಡಿದ್ದೀವಿ ಸರ್. ಈ ಸ್ಲ್ಯಾಬಲ್ಲಿ ತೊಗೊಂಡಿದ್ದೀವಿ, ಮಧ್ಯದಲ್ಲೂ ತೊಗೊಂಡಿದ್ದೀವಿ, ಟಾಪಲ್ಲೂ ತೊಗೊಂಡಿದ್ದೀವಿ. ಕರೆಕ್ಟ್. ಸೊ ಇದು ನಮಗೆ ಬೇಸಿಕ್ ಆಗಿ ಅಂತಂತ ಎಲಿವೇಶನ್ ಅಲ್ಲಿ ತೊಗೊಂಡಿರೋಂಥ ಐಟಮ್. ಅವಾಗ ಏನಾಗುತ್ತೆ ಅಂತಂದ್ರೆ ಬಿಲ್ಡಿಂಗ್ ಸ್ಟೆಪ್ ಕ್ರಿಯೇಟ್ ಆಗಿದೆ. ಸೊ ಫ್ಲಾಟ್ ಆಗಿರೋ ಬದಲಾಗಿ ಒಂದು ಸ್ವಲ್ಪ ಪ್ರೊಜೆಕ್ಷನ್ ಇನ್ ಅಂಡ್ ಔಟ್ ಆಗಿದೆ. ಕರೆಕ್ಟ್. ಸರ್ ಟಾಪ್ ಇಂದ ಅದೇ ನಮ್ಗೆ ಹೈಲೈಟ್ ಆಗಿರೋದು. ಸೊ ಟಾಪ್ ಇಂದ ಬರೋದಾದ್ರೆ ಸೊ ಆ ಟಾಪ್ ಪ್ರೊಜೆಕ್ಷನ್ ಕೆಳಗಡೆ ಸೊ ನಾವು ಇನ್ನೊಂದು ಏನು ಮಾಡಿದೀವಿ ಅಂತ ಹೇಳಿದ್ರೆ, ಸೊ ಮೇಲೆ ಪ್ಯಾರಾಪಿಟಲ್ ಪ್ರೊಜೆಕ್ಷನ್ ಕೊಟ್ಟಿದ್ದೀವಿ ಅದನ್ನ ಟಾಪಲ್ಲಿ. ಅದ್ರ ಕೆಳಗಡೆ ಏನು ಮಾಡಿದೀವಿ ಅಂದ್ರೆ ಮತ್ತೆ ಸ್ಲ್ಯಾಬಲ್ಲಿ ಒಂದು ಪ್ರೊಜೆಕ್ಷನ್ ಕೊಟ್ಟಿದ್ದೀವಿ. ಸೊ ಸ್ಲ್ಯಾಬಲ್ಲಿ ಪ್ರೊಜೆಕ್ಷನ್ ಕೊಟ್ಟು ಅದು ಆ ಎಂಟೈರ್ ಏರಿಯಾ ಏನಿದೆಯಲ್ಲ ಸರ್, ನಮಗೆ ಸೆಕೆಂಡ್ ಫ್ಲೋರ್ ಏನು ಬರ್ತಾ ಇದೆಯಲ್ಲ, ಹೌದು. ಸೊ ಸೆಕೆಂಡ್ ಫ್ಲೋರ್ ಅಲ್ಲಿ ಏನು ಮಾಡಿದೀವಿ ಅಂತಂದ್ರೆ ಆ ಬಾಕ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಗ್ರೂ ಮಾಡಿ, ಸೊ ಪ್ಲಾಸ್ಟಿಕ್ ಅಲ್ಲೇ ಗ್ರೂ ಮಾಡಿ ಅದಕ್ಕೆ ಹೈಲೈಟರ್ ಕಲರ್ನ ಯೂಸ್ ಮಾಡಿದೀವಿ. ಕರೆಕ್ಟ್. ಅಂಡ್ ಇದರ ಪಕ್ಕದಲ್ಲಿ ಬಂದ್ವಿ ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ವುಡನ್ ಫಿನಿಶ್ ಟೈಲ್ಸ್ ಸರ್. ಅದೆಲ್ಲ ಅನ್ಕೊಂಡು ನಾರ್ಮಲ್ ಟೈಲ್ಸ್ ವುಡನ್ ಟೈಲ್ಸ್ ಅಲ್ಲ. ಸೊ ನಾರ್ಮಲ್ ಟೈಲ್ಸ್ ನ ಅಲ್ಲಿ ಯೂಸ್ ಮಾಡ್ಕೊಂಡಿದೀವಿ. ಸೊ ಅದ್ರ ಪಕ್ಕದಲ್ಲಿ 2 ವಿಂಡೋಗಳು ಬಂದಿದೆ.
ಸೊ ಒಂದು ಕಾರ್ನರ್ ವಿಂಡೋ ಆಗಿದೆ, ಒಂದು ಕಾಮನ್ ವಿಂಡೋ ಆಗಿದೆ. ಸರಿ. ಸೊ ಒಂದು ಕಾಮನ್ ವಿಂಡೋಗೂ ಕೂಡ ಬಾಕ್ಸ್ ಮಾಡ್ಕೊಂಡಿದ್ವಿ, ಆ ಕಡೆನೂ ಬಾಕ್ಸ್ ಮಾಡ್ಕೊಂಡಿದೀವಿ. ಸೊ ಅದು ಕಾರ್ನರ್ಗೆ ತೊಗೊಳಕ್ಕೆ ಅಂತ ಹೇಳ್ಬಿಟ್ಟು ಅದೊಂದು ಹೈಲೈಟ್ ಆಗಿದೆ. ಅಂಡ್ ಅದ್ರ ಪಕ್ಕದಲ್ಲಿ ಆ ಕಡೆ ಬಂದ್ವಿ ಅಂತಂದ್ರೆ ಸರ್ ಬಾಲ್ಕನಿ ಇದೆ ಅಲ್ಲಿ ಮೇಲ್ಗಡೆ. ಓಕೆ. ಬಾಲ್ಕನಿ ಕೂಡ ಸೇಮ್ SS ಮತ್ತೆ ಟಫನ್ ಗ್ಲಾಸ್ ಏನ್ ರೈಲಿಂಗ್ ಬರುತ್ತಲ್ಲ, ಸೊ ಅದನ್ನೇ ಸೇಮ್ ಕಂಟಿನ್ಯೂ ಮಾಡ್ಕೊಂಡಿದೀವಿ. ಬಟ್ ಅದರಲ್ಲಿ ನಾವು ಆ ಬಾಲ್ಕನಿಯಲ್ಲಿ ನೋಡ್ಬೋದು ಸರ್, ಒಂದು ಸ್ಟೆಪ್ ಅಪ್ ಮಾಡಿ ಕ್ರಿಯೇಟ್ ಮಾಡ್ಕೊಂಡಿದೀವಿ. ಸೊ ಬಾಲ್ಕನಿ ಏರಿಯಾಗೆ ಅಂತ ಹೇಳ್ಬಿಟ್ಟು ಕಾಂಕ್ರೀಟ್ ಅಲ್ಲಿ. ಸೊ ಅದ್ರ ಕೆಳಗಡೆ ಬಂದ್ವಿ ಅಂದ್ರೆ ಸರ್ ಇಲ್ಲಿ ನಮಗೆ ಓನರ್ ಮನೆ ಎಂಟ್ರೆನ್ಸ್ ಬರುತ್ತೆ. ಓನರ್ ಮನೆ ಎಂಟ್ರೆನ್ಸ್ ಬರೋದ್ರಲ್ಲಿ ನಮಗೆ ಈಸ್ಟ್ ಫೇಸಿಂಗ್ ಬಂದಾಗ ನಮ್ಗೆ ಏನಂತಂದ್ರೆ ಸರ್, ಕಾಮನ್ ಆಗಿ ಇದೊಂದು ಏರಿಯಾ ಒಂದು ವಾಲ್ ಒಂದು ಬ್ಲಾಕ್ ವರ್ಕ್ ಮಾಡ್ಕೊಳ್ಳೇಬೇಕಾಗುತ್ತೆ, ಸ್ಟೇರ್ ಕೇಸ್ ಒಳಗಡೆ ಅಲ್ಲಿ ಬಂತು ಅಂತ ಹೇಳಿದ್ರೆ. ಸೊ ಅಲ್ಲಿ ಬಟ್ ನಮ್ಗೆ ಏನಂತಂದ್ರೆ ಡಾರ್ಕ್ ಆಗುತ್ತೆ, ನಮಗೆ ಬೆಳಕು ಕಡಿಮೆ ಆಗುತ್ತೆ ಅಂತ ಹೇಳಿ ಏನು ಮಾಡಿದ್ವಿ ಅಂತಂದ್ರೆ MS ಮತ್ತೆ ಜಾಲಿ ಬ್ರಿಕ್ಸ್, ಸೊ ಎರಡನ್ನೂ ಕೂಡ ಇಂಟಿಗ್ರೇಟ್ ಮಾಡಿಬಿಟ್ಟು ಕಾಂಬಿನೇಷನ್ ಕ್ರಿಯೇಟ್ ಮಾಡ್ಕೊಂಡಿದೀವಿ. ಸೊ ಬರೀ ನಾವೇನ MS ಹಾಕಿದ್ರು ಚೆನ್ನಾಗಿ ಬರ್ತಾ ಇರಲಿಲ್ಲ, ಬರೀ ನಾವು ಜಾಲಿ ಬ್ರಿಕ್ಸ್ ಹಾಕಿದ್ರು ಚೆನ್ನಾಗಿ ಬರ್ತಾ ಇರಲಿಲ್ಲ. ಸೊ ಎರಡು ಕಾಂಬಿನೇಷನ್ ಮಾಡ್ಕೊಂಡು ಅದೊಂದು 2.5 ಅಡಿ ಇದೊಂದು 2.5 ಅಡಿ ಮಾಡ್ಕೊಂಡಿರೋದ್ರಿಂದ ಸೊ ಪ್ರಾಪರ್ ಆಗಿ ಅಲ್ಲಿ ಗಂಟ ಅದನ್ನ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಸರಿ. ಸೊ ಅದೆಲ್ಲ ಸೆಕ್ಷನ್ಸ್ ಅಷ್ಟೇ MS 3/2 ಸೆಕ್ಷನ್ ತೊಗೊಂಡಿದ್ದೀವಿ. ಮತ್ತು ಜಾಲಿ ಬ್ರಿಕ್ಸು ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಅದು ಟೆರಾಕೋಟಾ ಕಲರ್ ಪೇಂಟ್ ಮಾಡಿದ್ದೀವಿ ಅದಕ್ಕೆ. ಸರ್ ಈ ಕಡೆ ಬಂದಂದ್ರೆ ಎಂಟ್ರೆನ್ಸು. ಸೊ ಎಂಟ್ರೆನ್ಸ್ ಮುಂದೆಗಡೆನೂ ಕೂಡ ನೋಡ್ಬೋದು ಟಫನ್ ಗ್ಲಾಸು ಮತ್ತು SS ರೈಲಿಂಗ್ ಕೊಟ್ಟಿದ್ದೀವಿ. ಸೊ ಇನ್ನು ಫಾಲ್ ಸೀಲಿಂಗ್ ಎಲ್ಲಾನು ಕೂಡ PVC ಫಾಲ್ ಸೀಲಿಂಗ್ ಆಗಿದೆ, ಅದೆಲ್ಲ ಕ್ಲೈನ್ ಸ್ಕೋಪಲ್ಲಿ ಬಂದಿದೆ. ಬಟ್ ಅದನ್ನು ಕೂಡ ಹೈಲೈಟ್ ಆಗಿ ಕಾಣಿಸ್ತಾ ಇದೆ. ಇನ್ನು ಫುಲ್ ಕೆಳಗಡೆ ಬಂದ್ವಿ ಅಂತಂದ್ರೆ ಸರ್, ಈ ಏರಿಯಾ ತೊಗೊಂಡ್ವಿ ಅಂತ ಹೇಳಿದ್ರೆ ಸೊ ನಮಗೆ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ನ ಯೂಸ್ ಮಾಡ್ಕೊಂಡಿದ್ವಿ ಸರ್ ಮ್ಯಾಕ್ಸಿಮಮ್ ಆಗಿ. ಸೊ ನಮ್ಗೆ ನೋಡ್ಬೋದು ಡಾರ್ಕ್ ಕಲರ್, ಬ್ಲ್ಯಾಕ್ ಕಲರು ಮತ್ತು ಒಂದು ಐವರಿ ಕಲರ್ದು, ಇದು ಎಲ್ಲ ಕಡೆನೂ ಎಲ್ಲ ಅಂಗಡಿನಲ್ಲೂ ಸಿಗೋಂಥ ಮೆಟೀರಿಯಲ್. ಸೊ ಲಾರ್ಜ್ ಕಲೆಕ್ಷನ್ಸ್ ಸಿಗುತ್ತೆ ನ್ಯಾಚುರಲ್ ಸ್ಟೋನ್ಸ್. ಎಷ್ಟಾಗುತ್ತೆ ಇದು? ಕಾಸ್ಟ್ ಎಷ್ಟು ಬರುತ್ತೆ ಒಂದು ಅರೌಂಡ್? ಸೊ ಇದು ಇದಾಗುತ್ತೆ ಸರ್ ಅರೌಂಡ್ ನಮಗೆ 150 ಮೇಲ್ಗಡೆ ಗಂಟೆ ಕಾಸ್ಟ್ ಆಗುತ್ತೆ ಸರ್. 150 to 200 rupees per square feet ಆಗುತ್ತೆ. ಅಂಡ್ ಇದನ್ನು ಕೂಡ ಲೈಟ್ ಕಲರ್ ಮತ್ತು ಡಾರ್ಕ್ ಕಲರ್ ಎರಡು ಕಾಂಬಿನೇಷನ್ಸ್ ಕಾಮನ್ ಆಗಿ ಯಾವಾಗ್ಲೂ ಮಾಡ್ತಾ ಇರ್ತೀವಿ. ಬಟ್ ಈ ಏರಿಯಾ ಫುಲ್ ಎಂಟೈರ್ ಏರಿಯಾ ಮಾಡ್ಕೊಂಡಿರೋದಕ್ಕೆ ಇದು ಹೈಲೈಟ್ ಆಗಿದೆ. ಏನಾದ್ರೂ ನಾವು ಬರೀ ಒಂದ್ ಪಾರ್ಟ್ ಮಾತ್ರ ಮಾಡ್ಕೊಂಡಿದ್ವಿ, ಸ್ವಲ್ಪ ಏರಿಯಾ ಮಾಡ್ಕೊಂಡಿದ್ವಿ ಅಂತಂದ್ರೆ ಅಷ್ಟು ಹೈಲೈಟ್ ಆಗ್ತಾ ಇರಲಿಲ್ಲ. ಫುಲ್ ಏರಿಯಾ ಮಾಡ್ಕೊಂಡಿರೋದ್ರಿಂದ ಒಂದು ಹೈಲೈಟ್ ಆಗಿದೆ. ಈ ಕಡೆ ಬಂದ್ವಿ ಅಂತಂದ್ರೆ ಸರ್ ಇಲ್ಲಿ ಗೇಟ್ ಸರ್. ಸೊ ಗೇಟ್ ನೋಡಬಹುದು, ಗೇಟ್ ಕೂಡ ಕಂಪ್ಲೀಟ್ ಆಗಿ ಫುಲ್ ಕ್ಲೋಸ್ ಗೇಟ್ ತಗೊಂಡಿದೀವಿ. ಸೊ 4 ಲಕ್ಷ ಯಾಕೆ ಎಕ್ಸ್ಟ್ರಾ ಹೋಯ್ತು ಅಂತ ಹೇಳಿದ್ವಲ್ಲ ಸರ್, ಅದರಲ್ಲಿ ಒಂದು 50,000 ರೂಪಾಯಿ ಗೇಟ್ಗೆ ಎಕ್ಸ್ಟ್ರಾ ಟೈಲ್ಸ್ ಕಲೆಕ್ಷನ್ಸ್ ಅಂತಾನೆ. ಸೊ ನಾವು ಕಡಿಮೆ ಅಂದ್ರೆ ಎಲಿವೇಷನ್ಗೆ ನಾವು 1 ರಿಂದ 1.5 ಲಕ್ಷ ಎಕ್ಸ್ಟ್ರಾ ಅಡಿಷನ್ ಖರ್ಚು ಮಾಡಿರ್ತೀವಿ. 1.5 ಲಕ್ಷ. ಬಟ್ ನಮ್ಮ ಪ್ಯಾಕೇಜ್ ಬಿಟ್ಟು ಅಷ್ಟೇ ಅಡಿಷನ್ಸ್ ಹೋಗಿರುತ್ತೆ. ಓಕೆ ಸರ್ ಈ ಗೇಟಲ್ಲಿ ಹೇಳೋದಾದ್ರೆ ಸರ್ ಮೇಲ್ಗಡೆ 7 ಅಡಿ ಮೇಲ್ಗಡೆ ಫಿಕ್ಸೆಡ್ ಗೇಟ್ ಕೊಟ್ಟಿದ್ದೀವಿ. ಸೊ ಕೆಳಗಡೆ ಕಂಪ್ಲೀಟ್ ಆಗಿ SS ಓಪನಿಂಗ್ಸ್ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ಇದು 7 ಫೀಟ್ ಗಂಟೆ ಗೇಟ್ ಓಪನ್ ಅಪ್ ಆಗುತ್ತೆ. ಅಂಡ್ ಇದರಲ್ಲಿ ಸರ್ ಎಲ್ಲ ಗೇಟಲ್ಲಿ ನಾವೇನು ಮಾಡ್ತಾ ಇದ್ವಿ ಅಂತಂದ್ರೆ ಚಿಕ್ಕ ಪ್ಲಾಂಕ್ಸ್ನ ಮಾಡಾಕ್ತಾ ಇದ್ವಿ. ಹೌದು. ಸೊ ಇದರಲ್ಲಿ ಏನು ಮಾಡಿದ್ವಿ ಅಂದರೆ ಫುಲ್ ನಮಗೆ ಫುಲ್ ಶೀಟ್ ಹೆಂಗೆ ಬರುತ್ತಲ್ಲ, ಸೊ ಅದೇ ಥರನೇ ರಿವರ್ಟ್ ಮಾಡಿಬಿಟ್ಟಿದ್ವಿ ಫುಲ್ ಕ್ಲೋಸ್ಡ್ ಆಗಿ. ಸೊ ಕಂಪ್ಲೀಟ್ಲಿ ಎಲ್ಲಾನು ಕೂಡ ವುಡನ್ ಫಿನಿಶ್ ಕಾಣಿಸ್ಬಿಡುತ್ತೆ. ಹೌದು. ಇದ್ರಲ್ಲಿ ಮಧ್ಯದಲ್ಲಿ ಒಂದಿಷ್ಟು ಮಾತ್ರನೇ. ಸೊ ಯಾರು ಬಂದ್ರು ಅಂದ್ರೆ ಗೇಟ್ ಓಪನ್ ಮಾಡಿ ನೋಡೋ ಅವಶ್ಯಕತೆ ಇಲ್ಲ. ಮಧ್ಯದಲ್ಲಿ ಇಲ್ಲಿಂದ ವಿಸಿಬಿಲಿಟಿ ಯಾರು ಬಂದಿದ್ದಾರೆ ಲೈಕ್ ಮಾತಾಡ್ಸ್ಬೋದು, ಏನ್ ಮಾತಾಡ್ಬೋದು, ಪಾರ್ಸಲ್ ಇದ್ರು ತಗೊಬೋದು. ಹ್ಯಾಂಡಲ್ ಫುಲ್ ಲೆಂತ್ಗೆ ಅಂತ 4 ಫೀಟ್ ಹ್ಯಾಂಡಲ್ ಕೊಟ್ಟಿದ್ದೀವಿ. ಆಮೇಲೆ ನಮಗೊಂದು ಮಾಮೂಲಿ ರೆಗ್ಯುಲರ್ ಲಾಕ್ನೆ ಕೊಟ್ಟಿದ್ದೀವಿ. ಅಂಡ್ ಈ ಕಡೆ ಬಂದ್ವಿ ಅಂತಂದ್ರೆ ಸರ್ ಇಲ್ಲಿ ಸೆಟ್ ಬ್ಯಾಕ್ ಏರಿಯಾಗೆ ಒಂದು ಸ್ವಲ್ಪ MS ಸೇಫ್ಟಿ ಗ್ರಿಲ್ಸ್ ಎಲ್ಲ ಆಗಿದೆ. ಎಲಿವೇಶನ್ ಹೈಲೈಟ್ ಆಗ್ತಿರೋದು ಅಂತಂದ್ರೆ ಗೇಟ್ ಆಗ್ಬೋದು, ಮತ್ತೆ ನ್ಯಾಚುರಲ್ ಕ್ಲಾಡಿಂಗ್ ಯೂಸ್ ಮಾಡಿರೋದಾಗ್ಬೋದು, ಮತ್ತೆ ಟೆರಾಕೋಟಾ ಯೂಸ್ ಮಾಡಿರೋದಾಗ್ಬೋದು, ಇದೆಲ್ಲ ಕೂಡ ಹೈಲೈಟ್ ಆಗ್ತಾ ಇದೆ. ಮಲ್ಟಿಪಲ್ ಐಟಮ್ಸ್ ಇರೋದ್ರಿಂದ ಸ್ವಲ್ಪ ಯುನಿಕ್ ಆಗಿ ಕಾಣ್ತಾ ಇದೆ. ಹೌದು ಸರ್. ಬನ್ನಿ ಸರ್ ಒಳಗಡೆ ಹೊರಟೋಗ್ಬಿಡೋಣ ಇವಾಗ. ಬನ್ನಿ ಸರ್. ಈಸ್ಟ್ ಫೇಸಿಂಗ್ ಇದೆ. ಆಮೇಲೆ ನಮಗೆ ಡುಪ್ಲೆಕ್ಸ್ ಹೌಸ್ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಬ್ಯೂಟಿಫುಲ್ ಆಗಿ ಬಂದಿದೆ. ಪಾರ್ಕಿಂಗ್ ಮತ್ತೆ ಒಂದು ರೆಂಟಲ್ ಹೌಸ್ ನ ಬಿಲ್ಡ್ ಮಾಡಿ ಮೇಲ್ಗಡೆ ಡುಪ್ಲೆಕ್ಸ್ ಅಂತ ಏನಿರಲ್ಲ ಅದಕ್ಕೆ ಪರ್ಫೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಎಲಿವೇಶನ್ ಬಗ್ಗೆ ಹೇಳಿ ಸರ್, ಮೇಲಿಂದ ಹೇಳ್ಕೊಂಬನ್ನಿ. ನಮಗೆ ಮೇಲ್ಗಡೆಯಿಂದ ನೋಡೋದಾದ್ರೆ ನೋಡ್ಬೋದು ಸರ್, ಅಲ್ಲಿ ಜಸ್ಟ್ ಒಂದು ಗ್ಲಾಸ್ ಪರ್ಗೋಲ್ ಒಂದು ಮಾಡ್ಕೊಂಡಿದೀವಿ. ಸೊ 2 ಕಾಲಮ್ ರೈಸ್ ಮಾಡ್ಕೊಂಡು ಒಂದು ಬೀಮ್ ಹಾಕೊಂಡು ಅದೊಂದು ಹೈಲೈಟ್ ಆಗಿದೆ. ಸೊ ಅದ್ರ ಪಕ್ಕದಲ್ಲಿ ನೋಡ್ಬೋದು ಸರ್, ಅದೆಲ್ಲ MS ರೈಲಿಂಗ್ಸ್ ಏನೇ. MS ಅಲ್ಲಿ ಡಿಫ್ರೆಂಟ್ ಆಗಿ ಒಂದು ರೈಲಿಂಗ್ಸ್ ನ ಡಿಸೈನ್ ಚೇಂಜ್ ಮಾಡಿದಿರಲ್ವಾ? ಓಕೆ ಓಕೆ. ಈ ಕಡೆ ಬಂದಿದ್ರೆ ಸರ್ ಸೆಕೆಂಡ್ ಫ್ಲೋರ್ ಏನು ಬಾಲ್ಕನಿ ತರ ಕಾಣಿಸ್ತಾ ಇದೆಯಲ್ಲ, ಈ ಕಡೆ ಯಾವುದೋ ನಮಗೆ ಜಾಲಿ ವಾಲು ಮತ್ತೆ ಆ ಕಡೆ ಏನು MS ಪಿನ್ಗಳು ಕಾಣಿಸ್ತಾ ಇದೆಯಲ್ಲ, ಅದೇನು ನಮಗೆ PVC ಇದು ಕಾಣಿಸ್ತಾ ಇದೆ ನೋಡಿ, ಫಾಲ್ ಸೀಲಿಂಗ್ ಪೂರ್ತಿ ಬಾಲ್ಕನಿನೇ. ಸೊ ಅದು ಬಟ್ ಇಲ್ಲಿಂದ ನಮ್ಗೆ ನೋಡೋದಕ್ಕೆ ಏನಂದ್ರೆ ಡಿಫ್ರೆಂಟ್ ಬಾಲ್ಕನಿ ತರ ಕಾಣಿಸ್ತಾ ಇದೆ, ಮಧ್ಯದಲ್ಲಿ ಪಿಲ್ಲರ್ ಬಂದಿರೋದ್ರಿಂದ ಒಂದೇ ಬಾಲ್ಕನಿ. ಬಟ್ ಅಲ್ಲಿಗೆ ಮತ್ತೆ ನಾವು ಟಫನ್ ಗ್ಲಾಸ್ ಮತ್ತೆ SS ರೈಲಿಂಗ್ ನ ತಗೊಂಡಿದೀವಿ. ಬಟ್ ಬಾಲ್ಕನಿ ಅಷ್ಟೇ ಸರ್, ಏನ್ ಡಿಫ್ರೆಂಟ್ ಆಗಿ ಏನ್ ಮಾಡಿದೀವಿ ಅಂತ ಹೇಳಿದ್ರೆ ನೋಡ್ಬೋದು ಸರ್, ಇದನ್ನ ಸಪರೇಟ್ ಆಗಿ ರೀಡ್ ಆಗ್ಲಿ ಅಂತಾನೆ ನಾವು ಅಲ್ಲೊಂದು ಬಾಕ್ಸ್ ತರ ತಗೊಂಡಿದೀವಿ, ಗ್ರೇ ಕಲರ್ ಒಂದು ಬ್ಯಾಂಡ್ ತಗೊಂಡು ಮತ್ತೆ ಇದನ್ನ ಒಂದು ಡಿಸೈನ್ ಮಾಡಿದೀವಿ. ಸೊ ಪರ್ಟಿಕ್ಯುಲರ್ಲಿ ಅಲ್ಲೊಂದು ಸ್ವಲ್ಪ ಜಾಲಿ ವಾಲ್ ಇಂಟಿಗ್ರೇಟ್ ಮಾಡಿ,
ಸೊ ಅಲ್ಲಿ ಮತ್ತೆ ಅಲ್ಲೊಂದು ಸಪೋರ್ಟಿವ್ ಒಂದು MS ಸೆಕ್ಷನ್ಸ್ ಥರದ್ದು ಒಂದು ಮಾಡ್ಕೊಂಡು ಸೊ ಅದನ್ನ ಸಪ್ರೇಟ್ ಆಗಿ ಪ್ಲಾನ್ ಮಾಡ್ಕೊಂಡಿದ್ವಿ. ಈ ಕಡೆ ಬಂದ್ವಿ ಅಂತಂದ್ರೆ ಅದಕ್ಕೆ ಮತ್ತೆ ಅಲ್ಲಿ ಜಾಲಿ ಯೂಸ್ ಮಾಡ್ಕೊಂಡಿಲ್ಲ. ಈ ಕಡೆ ನಾವು MS ನೋಡ್ಬೋದು ಸರ್, ಜಸ್ಟ್ ಪಿನ್ಗಳನ್ನ ತಗೊಂಡು ಒಂದು 6 ಪಿನ್ ತಗೊಂಡು ಅದನ್ನ ಜಾಯಿಂಟ್ ಮಾಡ್ಕೊಂಡಿದೀವಿ. ಅಂಡ್ ಅದ್ರ ಅಕ್ಕಪಕ್ಕದಲ್ಲೆಲ್ಲನೂ ಕೂಡ ಜಸ್ಟ್ ಓಪನ್ ಏರಿಯಾ. ಇಲ್ಲಿ ಕೆಳಗಡೆ ಬಂದ್ವಿ ಅಂತಂದ್ರೆ ಸರ್ ಎಂಟೈರ್ ಏರಿಯಾ ಏನ್ ಕಾಣ್ತಾ ಇದೆಯಲ್ಲ, ಇದರಲ್ಲಿ ಹೈಲೈಟ್ ಪ್ಲೇಸ್ ಅಂತಂತಂದ್ರೆ ನಮಗೆ ವೈಟ್ ಕಲರ್ ಪೇಂಟ್ ಅಂತ ಹೇಳ್ಬೋದು. ವೈಟ್ ಕಲರ್ ಪೇಂಟ್ ಅಂದ್ರೆ ಇವಾಗ ಬಾಡಿಗೆ ಏನ್ ಕೊಟ್ಟಿದೀವಲ್ಲ ಅದು ಜಸ್ಟ್ ಟೆಕ್ಸ್ಚರ್ ಪೇಂಟ್ ಮಾಡಿದೀವಿ ಎಲ್ಲದಕ್ಕೂ. ಟೆಕ್ಸ್ಚರ್ ಪೇಂಟ್ ಮಾಡ್ಬಿಟ್ಟು ಇಲ್ಲಿ ಏನ್ ವಿಂಡೋ ಕಾಣಿಸ್ತಾ ಇದೆಯಲ್ಲ ಸರ್, ಇದ್ರಲ್ಲಿ ನೋಡ್ಬೋದು ಇದು ವುಡನ್ ವಿಂಡೋ, ಒಂದು ಏನೋ ವುಡ್ ಕಲರ್ದು WPC ವಿಂಡೋ ಎರಡು ಮ್ಯಾಚ್ ಮಾಡಿದ್ದೀವಿ. ಒಂದು ಕಿಚನ್ ಐತೆ, ಒಂದು ಲಿವಿಂಗ್ ಅಲ್ಲಿ ಐತೆ. ಈ ಕಾರ್ನರ್ ಅಲ್ಲಿ ಮಾತ್ರ ಒಂದ್ ಸ್ವಲ್ಪ ಟೈಲ್ಸ್ ಕೊಟ್ಟಿದೀವಿ ಸರ್, ನ್ಯಾಚುರಲ್ ಕ್ಲಾಡಿಂಗ್ ಕೊಟ್ಟಿದೀವಿ. ಇದು ನ್ಯಾಚುರಲ್ ಕ್ಲಾಡಿಂಗ್ ಈ ಕಡೆ ಕೊಟ್ಟಿರೋದು. ಅಲ್ಲಿ ಕಿಚನ್ ಹತ್ರ ಒಂದು ಎಕ್ಸಾಸ್ಟ್ ಫ್ಯಾನ್ ಕೊಟ್ಟಿದೀವಿ. ಮತ್ತೆ ಇನ್ ಜಸ್ಟ್ ಸಿಂಪಲ್ ಆಗಿ ಪ್ಲಾಸ್ಟಿಂಗ್ ಅಲ್ಲಿ 3 ಪಟ್ಟಿಗಳನ್ನ ಕೊಟ್ಕೊಂಡಿದೀವಿ. ಸೊ ಆಮೇಲೆ ಎಂಟೈರ್ ಏರಿಯಾ ಇದನ್ನ ರೀಡ್ ಹಾಕಿ ಅಂತ ಹೇಳಿ ಸರ್ ಬಾಟಮ್ ಇಂದ ನೋಡಬಹುದು. ಸೊ ಬಾಟಮ್ ಇಂದ ಕ್ಲೀನ್ ಆಗಿ ಒಂದು ಬ್ಯಾಂಡ್ ತಗೊಂಡಾಗ ಅಲ್ಲಿ ಕೊಟ್ಟಿದ್ದೀವಿ ಸರ್. ಆಮೇಲೆ ಎಲ್ಲದರಲ್ಲೂ ಇವಾಗ ನಾವು ಬರ್ತಾರೆ ಎಲಿವೇಶನ್ ಅಲ್ಲಿ ನೋಡ್ಬೋದು ಸರ್, ಎಕ್ಸಾಕ್ಟ್ಲಿ ಅಲ್ಲೊಂದು ಮಧ್ಯದಲ್ಲಿ ಒಂದು ಗ್ರೂ ಕೊಡ್ತಾ ಇದೀವಿ. ಸೊ ಅದೊಂದು ಆ ಬ್ಯಾಂಡ್ ಅಲ್ಲೂ ಕಾಣಿಸುತ್ತೆ, ಮತ್ತೆ ಆ ಕಡೆ ಅಲ್ಲಿ ಮೇಲ್ಗಡೆ ಜಾಲಿವಲ್ ಇರೋದ್ರಲ್ಲೂ ಕೂಡ ಕಾಣಿಸುತ್ತೆ. ಅದೇನಂತಂದ್ರೆ ಸರ್ ಇವಾಗ ನಮಗೆ ನೆಕ್ಸ್ಟ್ ಟ್ರೆಂಡ್ ಹೋಗ್ತಾ ಇರೋದೇ ಲೈಟಿಂಗ್ ಮೇಲೆ ತುಂಬಾ ಹೋಗ್ತಾ ಇರೋದ್ರಿಂದ ಸೊ ನಮಗೆ ಇವಾಗ ಏನು ರನ್ನಿಂಗ್ ಲೈಟ್ಸ್ ಗಳು ಕೊಟ್ಕೊಳ್ಳೋದಕ್ಕೆ ಮತ್ತೆ ಪ್ರೊಫೈಲ್ ಲೈಟ್ಸ್ ಕೊಟ್ಕೊಳ್ಳೋದಕ್ಕೆ ಅದೇನಾದ್ರು ನಮಗೆ ಒಂದು ಇವಾಗ ಹೆಂಗೋ ಹೊಸದಾಗಿರುತ್ತೆ. ಬಟ್ ಸ್ವಲ್ಪ ದಿನ ಆದ್ಮೇಲೆ ಇನ್ನೊಂದು 4-5 ವರ್ಷ ಆದ್ಮೇಲೆ ಜಾಸ್ತಿ ಲೈಟಿಂಗ್ಸ್ ಮೇಲೆ ಫೋಕಸ್ ಜಾಸ್ತಿ ಬರುತ್ತೆ. ಅವಾಗ ಡೆಫಿನೆಟ್ಲಿ ಕ್ಲೈಂಟು ಕೂಡ ಅನ್ಸುತ್ತೆ ಏನಂತ, ನನಗೂ ಕೂಡ ಲೈಟಿಂಗ್ಸ್ ಅದೇ ತರ ಬೇಕಾಯ್ತು ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಇವಾಗನೇ ಗ್ರೂ ಮಾಡಿ ಇಟ್ಬಿಡ್ತಾ ಇದೀವಿ. ಕೆಳಗಡೆ ಬಂದಿ ಅಂತಂದ್ರೆ ಗೇಟ್ ಇದೆ. ಸೊ ಗೇಟ್ ಅಷ್ಟೇ ಫುಲ್ ಪಾರ್ಕಿಂಗ್ ಇದೆ. ಬಟ್ 2 ಡ್ಯೂಯಲ್ ಗೇಟ್ ಇಟ್ಕೊಂಡಿದೀವಿ ಸರ್. ಈ ಕಡೆ ಒಂದು ಗೇಟ್ ಇದೆ, ಈ ಕಡೆ ಒಂದು ಗೇಟ್ ಇದೆ. ಸೊ ಇದೇನಂತಂದ್ರೆ ನಾವು ಸ್ಟ್ರಕ್ಚರಲ್ ಸ್ಟೆಬಿಲಿಟಿಗೆ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ 2 ಕಾಲಮ್ನ ಎಲಿಮಿನೇಟ್ ಮಾಡಕ್ ಆಗಿಲ್ಲ. ಸೊ ಬೇರೆ ಸೈಡ್ಗಳೆಲ್ಲ ಫುಲ್ ಲೆಂತ್ ಇಟ್ಕೊಂತ ಇದ್ವಿ. ಬಟ್ ಇದು ಆತರ ಮಾಡಕ್ ಆಗಿಲ್ಲ. ಮಧ್ಯದಲ್ಲಿ 2 ಕಾಲಮ್ಗಳನ್ನ ತಗೊಂಡಿದೀವಿ. ಸೊ ಇಲ್ಲಿ ಒಂದು ಪಾರ್ಕಿಂಗ್ ಇದೆ ಸರ್ ಈ ಕಡೆ. ಸೊ ಅಲ್ಲೂ ಒಂದು ಕಾರ್ ಪಾರ್ಕಿಂಗ್ ಇದೆ. ಮತ್ತೆ ಇದ್ರ ಮಧ್ಯದಲ್ಲೆಲ್ಲ 2 ವೀಲರ್ಸ್ ಅಲ್ಲೆಲ್ಲ ಇಟ್ಕೊಳ್ಳೋ ತರ ಫೆಸಿಲಿಟಿ ಇದೆ. ಒಂದು ವಿಕೆಟ್ ಗೇಟ್ ಇದೆ ಸರ್. ಗೇಟ್ ಬಗ್ಗೆ ಹೇಳೋದಾದ್ರೆ ಗೇಟ್ ನಮ್ಗೆ ಒಂದು 6 ಅಡಿ ಹೈಟ್ ಇದೆ ಸರ್. ಗ್ರೌಂಡ್ ಲೆವೆಲ್ ಇಂದ ಸ್ವಲ್ಪ ಅನ್ಡೆವಲಪ್ಡ್ ಏರಿಯಾ ಇರೋದ್ರಿಂದ ನೋಡ್ಬೋದು ಅಲ್ಲಿಗೆ ನಾವು ಸ್ವಲ್ಪ ಕಮ್ಮಿ ಇದೀವಿ ಹೈಟ್. ಬಟ್ ಈ ಕಡೆ ಇಲ್ಲಿಗೆ ನೋಡಿದ್ವಿ ಅಂದ್ರೆ ನಾವು 2.5 ಅಡಿ ಮೇಲೆ ಇರ್ತೀವಿ ಸರ್, ಅಷ್ಟಿದೀವಿ. ಇದು ಏನಿಲ್ಲ ಸರ್, ಸಿಂಪಲ್ ಆಗಿ ಏನಂತಂದ್ರೆ ನಮಗೆ ಕ್ಲೋಸ್ಡ್ ಗೇಟ್ ಯಾರಿಗಾನ ಲೈಕ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ನಮಗೆ ಫುಲ್ ಓಪನ್ ಗೇಟ್ ಬೇಡ ಅಂತ ಹೇಳಿದ್ರೆ ಇವಾಗ MS ದೆಲ್ಲ ಸ್ವಲ್ಪ ಟ್ರೆಂಡ್ ಕಡಿಮೆ ಆಗಿದೆ. ಸೊ ಅದ್ರ ಬದಲಾಗಿ ಇವಾಗ SS ಮತ್ತೆ ಈ ಫಂಡರ್ಮ್ಯಾಕ್ ಶೀಟ್ಸ್ ಬರ್ತಾ ಇತ್ತು. ಬಟ್ ಇವಾಗ ಅದನ್ನು ಕೂಡ ಇನ್ನೂ ಸ್ವಲ್ಪ ಕಾಸ್ಟ್ ಕಡ್ಡೋಣ ಅಂತ ಹೇಳ್ಬಿಟ್ಟು ನಮಗೆ ಒಂದು 200-250 ರೂಪಾಯಿನಲ್ಲಿ ಹಿಂದೆಗಡೆ ಸೆಕ್ಷನ್ ಆಗಿ ಹೋಗುತ್ತೆ. ಮತ್ತೆ ಅದ್ರ ಮೇಲ್ಗಡೆ ಮತ್ತೆ ಇದೊಂದು ನಮಗೆ ಒಂದು ಅರೌಂಡ್ ಒಂದು 300 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಗಂಟ ಅಂತ ಅಪ್ರಾಕ್ಸಿಮೇಟ್ ಆಗುತ್ತೆ. ಇದರಲ್ಲೂ ಕೂಡ ಲಾಟ್ ಆಫ್ ವೆರೈಟೀಸ್ ಇದೆ. 300 to 400 ರೂಪೀಸ್ ಅಲ್ಲಿ ಒಳ್ಳೆ ಕ್ವಾಲಿಟಿದೇನೆ ಸಿಗುತ್ತೆ. ಸೊ ಈ ಫಂಡರ್ಮ್ಯಾಕ್ ಶೀಟ್ಗಳನ್ನ ನಾವು ವೇಸ್ಟೇಜ್ ಆಗದಿರಂಗೆ ಕ್ಲೀನ್ ಆಗಿ ಕಟ್ ಮಾಡ್ಕೊಂಡು ನಾವು ನೋಡ್ಬೋದು ಸರ್. 1 ಅಡಿಗೆ ನಾವು ಆಲ್ಮೋಸ್ಟ್ ಒಂದು 5 ಅಡಿ ಲೆಂತ್ಗೆ ಅಂತ ಹೇಳ್ಬಿಟ್ಟು ಇಟ್ಕೊಂಡು ಹೋಗಿ ಕೆಳಗಡೆ ಇದೊಂದು ಚೂರು CNC ಡಿಸೈನ್ ಸರ್. ಇದರಲ್ಲಿ ಏನ್ ಬೇಕಾದ್ರೂ ಕಸ್ಟಮೈಸ್ ಮಾಡ್ಕೋಬಹುದು. ಅಲ್ಲಿ ಇದನ್ನು ಕಲರ್ಸ್ ಎಲ್ಲ ಕಸ್ಟಮೈಸ್ ಏನ್ ಬೇಕಾದ್ರೂ ಮಾಡ್ಕೋಬಹುದು. ಸೊ ನಮಗೆ ಏನು ಗೇಟ್ ಹೈಲೈಟ್ ಆಗಿರುತ್ತೆ. ಆಮೇಲೆ ನಮಗೆ ಏನಂತಂದ್ರೆ ನೋಡೋಕ್ಕೂ ಒಂದು ವುಡ್ ಕಲರ್ ಕೊಟ್ಟಿದಾಗ ಸೊ ತುಂಬಾ ಲಕ್ಸುರಿ ಹೌಸ್ ಅಂತ ಹೇಳ್ಬಿಟ್ಟು ಅನ್ಸುತ್ತೆ ಹೇಳ್ಬೋದು ಸರ್. ಇಲ್ಲೊಂದು ಚಿಕ್ಕ ಗೇಟ್ ತರ ಏನಿದೆ ಸರ್, ಇಲ್ಲಿ ಈ ಕಡೆ ಸೆಟ್ ಬ್ಯಾಕ್ ಬಿಟ್ಟಿರೋದು ನೋಡ್ಬೋದು ಸರ್. ಚಿಕ್ಕದಾಗಿ MS ಗೇಟ್ ಕೊಟ್ಟಿದ್ದೀವಿ. ಸೊ ಇದಿಷ್ಟು ಪೂರ್ತಿ ಈಗ ಅಕ್ಕಪಕ್ಕದವ್ರು ಏನೋ ಕಟ್ಟಿದ್ರು ನಮ್ಗೇನು ತಲೆನೋವು ಆಗದಿರಂಗೆ ನಾವೇನು 1.5 ಅಡಿ ಬಿಟ್ಟಿದ್ವಲ್ಲ ಅದರಲ್ಲಿ ಒಂದು ಚಿಕ್ಕದಾಗಿ ಒಂದು 4 ಇಂಚ್ ಕಾಂಪೌಂಡ್ ಕೂಡ ರೈಸ್ ಮಾಡ್ಕೊಟ್ಟು ಹಾಕೊಂಡ್ಬಿಟ್ಟಿದ್ದೀರಾ. ಬನ್ನಿ ಸರ್, ಪಾರ್ಕಿಂಗ್ ಹೋಗಿ. ನಾನು ಆಲ್ರೆಡಿ ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದೆ 30-40 ಅಂತ. ಬಟ್ ಎದುರುಗಡೆ ತುಂಬಾ ಅಗಲ ಬರ್ತಾ ಇದೆಲ್ಲ ಸರ್ ಇದು. ಸರ್ ಇಲ್ಲ, ಫ್ರಂಟ್ 40 ಇದೆ, ಒಳಗಡೆ 30 ಇದೆ. ವೆಸ್ಟ್ ಫೇಸಿಂಗ್ ಸೈಟ್. ಅದಕ್ಕೋಸ್ಕರ ಸ್ವಲ್ಪ ಮುಂದೆ ಹ್ಯೂಜ್ ಆಗಿ ಕಾಣಿಸ್ತಾ ಇದೆ ಸರ್. ಏನೇನ್ ಮಾಡಿದಿರ ಸರ್ ಇಲ್ಲಿ? ಸರ್ ಇದರಲ್ಲಿ ಎಕ್ಸಾಕ್ಟ್ಲಿ ನಾವು ಗ್ರೌಂಡ್ ಫ್ಲೋರ್ ಅಲ್ಲಿ ಪಾರ್ಕಿಂಗ್ ಇಟ್ಕೊಂಡಿದ್ವಿ ಸ್ಪೇಷಿಯಸ್ ಆಗಿ. ಮತ್ತೆ ಒಂದು ಮೇಡ್ ರೂಮ್ ಅಂತ ಒಂದು ಮಾಡಿದೀವಿ. 1 BHK ಅದ್ರ ರೆಂಟ್ ಅಲ್ಲಿ ಕೂಡ ಮಾಡ್ಕೋಬಹುದು. ಅದ್ರ ಮೇಲ್ಗಡೆ ಒಂದು 2 BHK ಒಂದು ರೆಂಟ್ ಅಂತ ಮಾಡಿದೀವಿ. ಅದ್ರ ಮೇಲ್ಗಡೆ ನಾವು ಮನೆ ಓನರ್ ಗೆ ಅಂತ ಹೇಳಿ ಮನೆ ಸ್ಟಾರ್ಟ್ ಮಾಡಿದೀವಿ ಸರ್. 4 BHK ಇದೆ ಸರ್. ಟ್ರಿಪ್ಲೆಕ್ಸ್ ಮನೆ ಇದೆ ಸರ್. ಇಲ್ಲಿನ ಸ್ಪೆಷಾಲಿಟಿ ಏನು ಸರ್? ಸರ್ ಎಕ್ಸಾಕ್ಟ್ಲಿ ಸ್ಪೆಷಾಲಿಟಿ ಹೇಳೋದಾದ್ರೆ ಏನು ಟ್ರೆಂಡಿಂಗ್ ಮೆಟೀರಿಯಲ್ಸ್ ಇದೆಯಲ್ಲ ಅದನ್ನು ಯೂಸ್ ಮಾಡಿದೀವಿ. ಅಂಡ್ ಅದ್ರ ಜೊತೆಲಿ ಯಾವ್ದು ಟ್ರೆಂಡ್ ಅಲ್ಲಿ ಯಾವ್ದು ಕಾಸ್ಟ್ಲಿಸ್ಟ್ ಇದೆಯಲ್ಲ ಆ ಮೆಟೀರಿಯಲ್ಸ್ ನ ಯೂಸ್ ಮಾಡಿದೀವಿ. ಆಮೇಲೆ ಪ್ಲಾನ್ ಕೂಡ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಕಂಪ್ಲೀಟ್ ಮನೆದು. ಸೊ ಹೊಸ ಐಟಮ್ಸ್ ಮೆಟೀರಿಯಲ್ ಎಲ್ಲ ನೋಡಬಹುದು ಇಲ್ಲಿ. ನಾರ್ಮಲ್ ಐಟಮ್ಸ್ ಗೆ ಒಂದು ಹೊಸ ಐಟಮ್ಸ್ ನೋಡಬಹುದು ಇಲ್ಲಿದೆ. ಸರ್ ಎಲಿವೇಶನ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿ ಸರ್. ಮೇಲಿಂದ ಹೇಳ್ತಾ ಬನ್ನಿ ಸರ್. ಎಲಿವೇಶನ್ ನೋಡೋದಾದ್ರೆ ನಮಗೆ ಫುಲ್ ಹೈಟ್ ಅಲ್ಲಿ ಇದೆ. ಎಕ್ಸಾಕ್ಟ್ಲಿ ನಾವು ಒಂದು 50 ಅಡಿ ಹೈಟ್ ಅಲ್ಲಿ ಇದೀವಿ ಅಂತ ಹೇಳ್ಬೋದು. ಸೊ ಯಾಕಂದ್ರೆ ಅಷ್ಟು ಮೇಲೆಗಡೆ ಇದೀವಿ.
ಸೊ ಅದ್ರ ಮೇಲ್ಗಡೆ ಡಿಸೈನ್ ನೋಡ್ಬೋದು ಸರ್, ಕಂಪ್ಲೀಟ್ ಆಗಿ ಒಂದು ಗ್ರೇ ಕಲರ್ ಬ್ಯಾಂಡ್ ತಗೊಂಡಿದೀವಲ್ಲ, ಗ್ರೇ ಕಲರ್ ಬ್ಯಾಂಡ್ ಕಂಪ್ಲೀಟ್ ಸಿವಿಲ್ ವರ್ಕ್ ಅಲ್ಲಿ ಮಾಡ್ಕೊಂಡು ಹೋಗಿದೀವಿ. ಮತ್ತೆ ಅಲ್ಲಿ ಏನು ವುಡನ್ ಫಿನಿಶ್ ಅನ್ನು ಕಾಣಿಸ್ತಾ ಇದೆಯಲ್ಲ ಸರ್, ಅದೆಲ್ಲ HPL ಶೀಟ್ಸ್, 2 ಲೈಟ್ಸ್ ಕಾಣಿಸ್ತಾ ಇದೆ ನೋಡಿ. ಹೌದು. ಸೊ 2 ಲೈಟ್ಸ್ ಅದೆಲ್ಲ HPL ಶೀಟ್ಸ್, ಆಲ್ಮೋಸ್ಟ್ ವುಡ್ ಫಿನಿಶ್ ಅಂತ ಹೇಳಿ ಅದನ್ನ ಯೂಸ್ ಮಾಡ್ಕೊಂಡಿದೀವಿ. ಅದ್ರ ಪಕ್ಕದಲ್ಲಿ HPL ಶೀಟ್ ಯೂಸ್ ಮಾಡಿದೀವಿ. ಮತ್ತೆ ಕಂಪ್ಲೀಟ್ ವೈಟ್ ಕಲರ್ದು ಒಂದು ನ್ಯಾಚುರಲ್ ಸ್ಟೋನ್ ಯೂಸ್ ಮಾಡ್ಕೊಂಡಿದೀವಿ. ಅದನ್ನು ಕೂಡ ಎಲ್ ಶೇಪ್ ಕನ್ವರ್ಟ್ ಮಾಡಿದೀವಿ, ಮತ್ತೆ ಅದನ್ನು ಕೂಡ ಎಲ್ ಶೇಪ್ ಕನ್ವರ್ಟ್ ಮಾಡಿದೀವಿ. ಸೊ 2 ತರನು ಕೂಡ ನಮಗೆ ಮ್ಯಾಚಿಂಗ್ ಆಗಲಿ ಅಂತ ಹೇಳ್ಬಿಟ್ಟು ಆಮೇಲೆ ಕಂಪ್ಲೀಟ್ಲಿ ಕಾಂಬಿನೇಷನ್ ನೋಡೋದಾದ್ರೆ ನಮಗೆ ಒಂದು ನೀಟಾಗಿ ಬಂದಿದೆ ಸರ್. ಸೊ ಓವರ್ ಆಲ್ ಮನೆಗೆ. ಆಮೇಲೆ ಸೊ ಈ ಗೇಟ್ ಬಗ್ಗೆ ಹೇಳಿ ಹಾಗೆ ನಮಗೆ. ಸರ್ ಗೇಟ್ ಬಗ್ಗೆ ಹೇಳೋದಾದ್ರೆ ನಾವು ನೋಡ್ಬೋದು ಸರ್, HPL ಶೀಟ್ ಯೂಸ್ ಮಾಡ್ಕೊಂಡಿದ್ದೀವಿ, ಮತ್ತೆ CNC ಡಿಸೈನ್ಸ್ ಯೂಸ್ ಮಾಡ್ಕೊಂಡಿದ್ದೀವಿ. ಅದರ ಜೊತೆನಲ್ಲಿ ನಮಗೆ SS ಗೇಟ್ ನ ಇಂಟಿಗ್ರೇಟ್ ಮಾಡಿದೀವಿ ಸರ್. ಬಟ್ ಮ್ಯಾಟ್ ಫಿನಿಶ್ ತಗೊಂಡಿದ್ದೀವಿ ಸರ್. ಡಿಫ್ರೆಂಟ್ ಆಮೇಲೆ ಇಲ್ಲೂ ಒಂದು ಪಾರ್ಕಿಂಗ್ ಇದೆ, ಇದರಿಂದ ಒಂದು ಪಾರ್ಕಿಂಗ್ ಇದೆ. ಇದು ನೋಡ್ಬೋದು ಸರ್, ರೆಗ್ಯುಲರ್ ಆಗಿ ಮೇಲ್ಗಡೆನೂ ಕೂಡ ಫಿಕ್ಸೆಡ್ ಇದೆ, ಕೆಳಗಡೆನೂ ಕೂಡ ಫಿಕ್ಸೆಡ್ ಇದೆ, ಮಧ್ಯದಲ್ಲಿ HPL ಶೀಟ್ಸ್ ಇದೆ, ಮತ್ತೆ CNC ಡಿಸೈನ್ಸ್ ಇದೆ ಸರ್. ಇಷ್ಟನೇ ಇರೋದು. ಆಮೇಲೆ ಹ್ಯಾಂಡಲ್ಸ್ ನೋಡ್ಬೋದು ಸರ್, ಹ್ಯಾಂಡಲ್ ಕೂಡ 2 ಫೀಟ್ ಹ್ಯಾಂಡಲ್ ಅಲ್ವಾ ಸರ್ ಇದು ಸರ್. ಅಂಡ್ ಇದಕ್ಕೆ ಅಕ್ಕಪಕ್ಕದಲ್ಲಿ ಯಾವುದು ನಮಗೆ ಕಾಲಮ್ಸ್ಗಳಿಗೂ ಅಷ್ಟೇ ಕಾಲಮ್ಸ್ ಎಕ್ಸ್ಪೋಸ್ ಆಗಿ ಇಟ್ಟಿಲ್ಲ, ಮತ್ತೆ ಗ್ರಾನೈಟ್ ಹಾಕಿಲ್ಲ, 2x4 ವಿಟ್ರಿಫೈಡ್ ಯೂಸ್ ಮಾಡ್ಕೊಂಡಿದೀವಿ. ಅಂಡ್ ಅದರ ಜೊತೆನಲ್ಲಿ ಕಾರ್ನರ್ಸ್ ನೋಡ್ಬೋದು ಸರ್, ಇಲ್ಲೂ ಕೂಡ ಗ್ರಾನೈಟ್ ಎಲ್ಲೂ ಇಂಟಿಗ್ರೇಟ್ ಮಾಡಿಲ್ಲ. ಕಾರ್ನರ್ ಇದಕ್ಕೆ ಮ್ಯಾಚ್ ಆಗೋ ತರದ ಬೀಡಿಂಗ್ ತಂದು ಬೀಡಿಂಗ್ ಹಾಕ್ಬಿಟ್ಟು ಕ್ಲೋಸ್ ಮಾಡ್ಕೊಂಡಿದ್ದೀವಿ ಸರ್. ವಿಕೆಟ್ ಗೇಟ್ ಕಡೆ ಸರ್ ವಿಕೆಟ್ ಗೇಟ್ ರೆಗ್ಯುಲರ್ ಓಡಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇದು ಆಲ್ಮೋಸ್ಟ್ ನಮಗೊಂದು 3.5 ಫೀಟ್ ಗೇಟ್ ಇದೆ. ಅದಕ್ಕೆ ಮುಂಚೆ ಇದೊಂದು ಬೋರ್ಡ್ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಹೇಳಿ. ಬೋರ್ಡ್ ನೋಡ್ಬೋದು ಸರ್, ನಮ್ಗೆ ಇದರಲ್ಲೂ ಕೂಡ ನಮಗೆ ಟೈಲ್ಸ್ನ ಯೂಸ್ ಮಾಡ್ಕೊಂಡಿದ್ದು. ಇದು ಡಾರ್ಕ್ ಕಲರ್, ಇದು ಲೈಟ್ ಕಲರ್, ಮತ್ತೆ ಮಧ್ಯದಲ್ಲಿ ಒಂದು ಫ್ರೇಮಿಂಗ್ ಅಂತ ಹೇಳ್ಬಿಟ್ಟು ನಾವು ಗ್ರಾನೈಟ್ನ ಯೂಸ್ ಮಾಡ್ಕೊಂಡಿದ್ದೀವಿ. ಅಂಡ್ ನೇಮಿಂಗ್ ಮಾಡೋದಕ್ಕೆ ನೋಡ್ಬೋದು ಸರ್, ಒಂದು ಎಕ್ಸ್ಟ್ರಾ ಅಟೆನ್ಷನ್ ಕೊಟ್ಟು ಒಂದು ಕಂಪ್ಲೀಟ್ ಹೈಲೈಟ್ ಮಾಡ್ಬಿಟ್ಟಿದ್ದೀರಾ ಕಾಣಕ್ಕೆ ಅಂತ ಹೇಳ್ಬಿಟ್ಟು ಮಾಡಿರೋದು ಸರ್. ಗೇಟ್ ಓಪನಿಂಗ್ ನೋಡ್ಬೋದು ಸರ್, ಇಲ್ಲಿ ಯಾವುದೇ ಥರ ಲಾಕ್ ಇಲ್ಲ, ಜಸ್ಟ್ ಫುಲ್ ಅಂದ್ಬಿಟ್ಟು ಓಪನ್ ಸ್ಲೈಡಿಂಗ್ ತರ ಮಾಡಿಬಿಟ್ಟಿದ್ದಾರೆ. ಜಸ್ಟ್ ಹಿಂಗ್ ತೆಗೆದ್ರೆ ಓಪನ್ ಆಗುತ್ತೆ. ಇಲ್ಲಿ ಲಾಕ್ ಕೊಟ್ಟಿದ್ದೀರಾ ಒಳಗಡೆ ಹೋಗ್ಬಿಡು. ಫ್ರಂಟ್ ಎಲಿವೇಶನ್ ಅಮೇಜಿಂಗ್ ಆಗಿದೆ ಸರ್. ಇದು ಮುಂಬೈ ಕಡೆ ಎಲ್ಲ ಸೇಮ್ ಇದೇ ತರ ಕಟ್ಟೋದು. ಅದಕ್ಕೆ ನಾನು ನೋಡಿದ್ರೆ ನೋಡ್ಬೋದು ಸರ್, ನಾವು ಎಲ್ಲಾನು ಬರೀ ಪ್ಲಾಸ್ಟಿಂಗ್ ಅಲ್ಲೇ ಮಾಡ್ಕೊಂಡು ಹೋಗಿರೋದು ಸರ್. ಮ್ಯಾಕ್ಸಿಮಮ್ ವರ್ಕ್ಸ್ ನಾವು ಪ್ರೊಜೆಕ್ಷನ್ ತಗೊಂಡು ಸರ್, ಇಲ್ಲಿ ಗ್ರೌಂಡ್ ಇಂದ ನಮ್ ಚಾಲೆಂಜ್ ಇದ್ದಿದ್ದು ಏನಂತಂದ್ರೆ ಸರ್, ಇಲ್ಲೆಲ್ಲೂ ಕಾಲಮ್ ಕೊಡಂಗಿಲ್ಲ. ನಮ್ ಕಾಲಮ್ ಲೈನ್ ಬಂದು ಇಲ್ಲಿ ಕೊಡಬೇಕಾಗಿತ್ತು. ಫಸ್ಟ್ ಇಲ್ಲಿ ಪ್ಲೇಸ್ ಮಾಡ್ಬಿಟ್ಟಿದ್ವಿ ನಮ್ಗೆ ಗೊತ್ತಾಗ್ದಂಗೆ. ಮತ್ತೆ ರೋಡ್ ಬಿಡ್ತಾ ಜಾಸ್ತಿ ಆಯ್ತು ಅಂತ ಹೇಳಿ ಮತ್ತೆ ಹೊಡೆದಾಕಿ ಮತ್ತೆ ಒಳಗೆ ಹಾಕೊಂಡು ಸೊ ಕರು ಡಿಸೈನ್ ತೊಗೊಳೋದೇ ನಮ್ಗೆ ದೊಡ್ಡ ಟಾಸ್ಕ್ ಆಗೋದು. ದೊಡ್ಡ ಟಾಸ್ಕ್ ಅಂತೀರಾ? ಆಮೇಲೆ ಕಂಪ್ಲೀಟ್ಲಿ ನೋಡ್ಬೋದು ಸರ್, ಮೇಲ್ಗಡೆ ಹೋದ್ಮೇಲೆ ಸೆಕೆಂಡ್ ಫ್ಲೋರ್ ಅಲ್ಲಿ ಸ್ವಲ್ಪ ಪ್ರಾಜೆಕ್ಟ್ ಔಟ್ ಮಾಡಿದೀವಿ ಎರಡನ್ನು. ಆಮೇಲೆ ಹೊರಗಡೆ ಗ್ರ್ಯಾಂಡ್ ಆಗಿ ಬಂದಿದೆ ಸರ್. ಮೇಲ್ಗಡೆಯಿಂದ ಹೇಳ್ತಾ ಬನ್ನಿ. ಹೌದು ಸರ್, ಮೇಲ್ಗಡೆಯಿಂದ ಹೇಳೋದಾದ್ರೆ ನಾವು ಅದೇ ಸರ್ ಪ್ರೊಜೆಕ್ಷನ್ ಕಾಣಿಸ್ತಾ ಇದೆಯಲ್ಲ, ಆ ಪ್ರೊಜೆಕ್ಷನ್ ಕಂಪ್ಲೀಟ್ ಆಗಿ ತಗೊಂಡಿದೀವಿ. ಮತ್ತೆ ಅಲ್ಲಿ ವಿಂಡೋಗೆ ಅಂತ ಬ್ಯಾಂಡಿಂಗ್ ತಗೊಂಡಿದ್ವಿ, ಅದೆಲ್ಲ ಕಾಂಕ್ರೀಟ್ ಏನೇ ಸರ್, ಎಲ್ಲ ಕಾಂಕ್ರೀಟ್ ಅಲ್ಲೇ ಮಾಡ್ಕೊಂಡಿದೀವಿ. ಓಕೆ. ಅಂಡ್ ಈ ಕಡೆ ಬಂದ್ವಿ ಅಂದ್ರೆ ಸರ್, ಆ ಮೂಲೆನಲ್ಲಿ ಒಂದು ಬಾಲ್ಕನಿ ಇದೆ ಸರ್. ಆ ಕಡೆ ಆ ಕಡೆನಲ್ಲಿ ನಾರ್ತ್ ಈಸ್ಟ್ ಕಾರ್ನರ್ ಬರುತ್ತೆ. ಆ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಬಾಲ್ಕನಿ ಇದೆ, ಮತ್ತೆ ಒಂದು ಬೆಡ್ರೂಮ್ ಇದೆ. ಎಲ್ಲ ವುಡನ್ ವಿಂಡೋಸ್ ಹೋಗಿದೀವಿ ಸರ್. ವುಡನ್ ವಿಂಡೋಸ್ ಅಲ್ಲಿ ವಿಂಡೋನು ಕಾಣಿಸ್ತಾ ಇದೆ ನಿಮಗೆ, ಅದಕ್ಕೆ ಚಿಕ್ಕ ಗ್ಲಾಸ್ ತಗೊಂಡಿದೀವಿ. ಮತ್ತೆ ಈ ಕಡೆ ಕೆಳಗಡೆ ಬಂದ್ವಿ ಅಂತಂದ್ರೆ ಇಲ್ಲಿ ಓನರ್ ಮನೆ ಎಂಟ್ರೆನ್ಸ್ ಸಿಗುತ್ತೆ ಸರ್. ಆ ಎಂಟ್ರೆನ್ಸ್ ಗೆ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ, ಅಗೇನ್ ಬ್ಯಾಕ್ ಸೈಡ್ ಎಲ್ಲ ಕ್ಲಾಡಿಂಗ್ ಕಾಣಿಸ್ತಾ ಇದೆ, ಮತ್ತೆ ಫ್ರಂಟ್ ಅಲ್ಲೆಲ್ಲ ಗ್ರಿಲ್ ಡಿಸೈನ್ ಮಾಡ್ಕೊಂಡಿದ್ವಿ ಸರ್. ಕಂಪ್ಲೀಟ್ಲಿ ಆ ಹೈಟ್ ಗಂಟ ಅಂತ ಹೇಳ್ಬಿಟ್ಟು ಏನ್ ನಾವು ಗ್ಲಾಸ್ ರೇಲಿಂಗ್ ಕಾಣಿಸ್ತಾ ಇದೆಯಲ್ಲ, ಆ ಹೈಟ್ ಮ್ಯಾಚ್ ಮಾಡೋಣ ಅಂತ ಹೇಳ್ಬಿಟ್ಟು ಆ ಹೈಟ್ ತಗೊಂಡಿದೀವಿ. ಸೊ ಹಂಗಾಗಿ ಅದೊಂದು ಗ್ರ್ಯಾಂಡ್ ಲುಕ್ ಬರ್ತಾ ಇದೆ. ಆಮೇಲೆ ಅದೇ ಕೆಳಗಡೆ ಬಂದ್ವಿ ಅಂತಂದ್ರೆ ಸ್ಟೇರ್ ಕೇಸ್ ನೋಡ್ಬೋದು ಸರ್. ಸ್ಟೇರ್ ಕೇಸ್ ಹೆಂಗಿದೆ ಅದೇ ಡಿಸೈನ್ ಅಲ್ಲೇ ನಾವು ಕಂಟಿನ್ಯೂ ಮಾಡ್ಕೊಂಡಿದೀವಿ. ಅಂಡ್ ಕೆಳಗಡೆನೂ ಕೂಡ ಗ್ರಿಲ್ ಇಟ್ಕೊಂಡಿದೀವಿ ಸರ್, ಅದೇ ಗ್ರಿಲ್ ಡಿಸೈನ್ ಮಾಡ್ಕೊಂಡಿದೀವಿ. ಬರೀ ಪ್ಲೇನ್ ಇದೆ ಸರ್. ಬಟ್ ಇದ್ರಲ್ಲಿ ಔಟ್ಲುಕ್ ನಮ್ಗೆ ಚೆನ್ನಾಗಿ ಕಾಣಿಸ್ತಾ ರೀಸನ್ ಇಸ್ ಅದು 1.5 ಅಡಿ ಪ್ರಾಜೆಕ್ಟ್ ಔಟ್ ಪೂರ್ತಿ ತಗೊಂಡಿರೋದು. ಅದೊಂದು ಬ್ಯಾಂಡ್ ಹೋಗಿದೆಯಲ್ಲ ಸರ್, ಎಂತ ಲುಕ್ ಕೊಡ್ತಿದೆ ಗೊತ್ತಾಯ್ತು. ಅದು ಆ ಬ್ಯಾಂಡ್ ಅಲ್ಲೂ ಕೂಡ ಲೈಟಿಂಗ್ ಪ್ರೊವಿಷನ್ ಕೊಟ್ಟಿದೀವಿ ಸರ್, ಅದೇ ಚೆನ್ನಾಗಿ ಬರ್ತಾ ಇರೋದು ಸರ್. ಈ ಕಡೆ ಎಲಿವೇಶನ್ ಹೇಳಿ ಸರ್. ಈ ಕಡೆ ಬಂದ್ವಿ ಅಂತ ಹೇಳಿದ್ರೆ ನಮ್ಗೆ ನೋಡ್ಬೋದು ಸರ್, ಕಂಪ್ಲೀಟ್ಲಿ ಇಲ್ಲಿ ಗಂಟ ಸೈಟ್ ಇದೆ. ಸೊ ಸೈಟ್ ಅಲ್ಲಿ ಈ ಕಡೆ ಕಂಪ್ಲೀಟ್ಲಿ ಇದನ್ನು ಕೂಡ ಪ್ಲಾಸ್ಟಿಂಗ್ ಅಲ್ಲೇ ಮಾಡ್ಕೊಂಡಿರೋದು ಸರ್. ಸೊ 2 ವಿಂಡೋ ಕೂಡ ಸೇಮ್ ಅದೇ ತರನೇ ಮೇಲ್ಗಡೆ ಸಜ್ಜೆ ಹಾಕೊಂಡು ಅದ್ರ ಮೇಲ್ಗಡೆ ಗೋಡೆ ಕಟ್ಕೊಂಡಿದೀವಿ. ಸೊ ಎರಡನ್ನು ಅದೇ ತರ ಪ್ಲಾನ್ ಮಾಡಿದೀವಿ. ಅಂಡ್ ಕಂಪ್ಲೀಟ್ ಸರ್, ಈ ರೆಡ್ ಕಲರ್ ಏನ್ ಕಾಣಿಸ್ತಾ ಇದೆಯಲ್ಲ, ರೆಡ್ ಕಲರ್ ಪೂರ್ತಿ ನಾವು ಪ್ಲಾಸ್ಟಿಂಗ್ ಅಲ್ಲಿ ಗ್ರೂ ಹೊಡ್ಕೊಂಡು ಹೋಗಿದೀವಿ. ಆಮೇಲೆ ಪೈಪ್ಗೂ ಅಷ್ಟೇನೆ ಸರ್, ಪೈಪ್ಗೂ ನೋಡಿ ಇಲ್ಲಿಂದ ಇಲ್ಲಿವರೆಗೂ ರೆಡ್ ಹೋಗೋ ಕಡೆ ರೆಡ್ ಪೇಂಟ್ ಮಾಡ್ಕೊಂಡಿದ್ವಿ, ಅಲ್ಲಿಂದ ವೈಟ್ ಹೋಗೋ ಕಡೆ ವೈಟ್ ಪೇಂಟ್ ಮಾಡ್ಕೊಂಡಿದ್ವಿ. ಆಮೇಲೆ ಅಲ್ಲಿ ಪೈಪ್ ಕಂಟಿನ್ಯೂ ಆಗಕ್ಕಂತ ಅಲ್ಲಿ ಕಟಿಂಗ್ ಕೂಡ ಮಾಡ್ಕೊಂಡಿದೀವಿ. ಸೊ ಕಂಪ್ಲೀಟ್ ಬ್ಯಾಂಡ್ ತಗೊಂಡಿದೀವಿ ಸರ್. ಕಂಪ್ಲೀಟ್ ಬ್ಯಾಂಡ್ ತಗೊಂಡಿರೋದ್ರ ಅದ್ರಲ್ಲಿ ಗ್ರೂ ಮಾಡ್ಕೊಂಡು ಹೋಗಿದೀವಿ ನೋಡಿ ಸರ್, ಎಲ್ಲ ಲೈಟಿಗೆ ಅಂತ ಹೇಳ್ಬಿಟ್ಟು. ಅದೆಲ್ಲ ಅಮೇಜಿಂಗ್ ಲುಕ್ ಕೊಡುತ್ತೆ ಸರ್. ನೈಟ್ ಟೈಮ್ ಅಂತ ಶೂಟ್ ಮಾಡೋದ್ರಂತ ಇನ್ನ ಗ್ರ್ಯಾಂಡ್ ಆಗಿರುತ್ತೆ ಸರ್. ಇದರಲ್ಲಿ ಫೋಲ್ಡಿಂಗ್ ಇದೆ ಗೊತ್ತಾ ಸರ್? ಹೌದು ಸರ್, ಫೋಲ್ಡಿಂಗ್. ಆಮೇಲೆ ಅದನ್ನು ಕೂಡ ಸ್ವಲ್ಪ ಸ್ಮೂತ್ ಅಡ್ಜಸ್ಟ್ ಮಾಡಿದೀವಿ ಸರ್. ನಾವು ಫಾಲ್ ಸೀಲಿಂಗ್ ಮಾಡ್ತೀವಲ್ಲ ಆತರ ಫಿನಿಶಿಂಗ್ ತಗೊಂಡು ಹೋಗಿದೀವಿ. ಕೆಳಗಡೆ ಬಂದ್ವಿ ಅಂದ್ರೆ ಈ ಎಷ್ಟೇ ಎಂಟ್ರೆನ್ಸ್ ಇದೆಯಲ್ಲ ಸರ್, ಆ ಗೇಟ್ ಮತ್ತೆ ಈ ಗೇಟ್ ಇದೆಯಲ್ಲ, ಈ ಎಂಟ್ರೆನ್ಸ್ ಗೆ ಎಕ್ಸಾಕ್ಟ್ ಆಗಿ ನಾವು ಸ್ವಲ್ಪ ಕ್ಲಾಡಿಂಗ್ ಯೂಸ್ ಮಾಡಿದ್ವಿ ಸರ್. ನ್ಯಾಚುರಲ್ ಸ್ಟೋನ್ ಇದು. ಹೌದು ಸರ್. ಆಮೇಲೆ ಇದನ್ನು ಸರ್ ಎಂಟ್ರಿನೂ ಅಷ್ಟೇನೆ, ಇದನ್ನು ಕೂಡ ನೋಡ್ಬೋದು ಹಿಂಗೆ ವಿ ಶೇಪ್ ತಗೊಂಡಿದೀವಿ.
ಈ ಗೇಟ್ ನನ್ನ ಮೇಲ್ಗಡೆ ಗೊತ್ತಾಯ್ತು ಸೈಟ್ ಕರೆಕ್ಟಾಗಿ ಮ್ಯಾಚ್ ಆಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಕೆಳಗಡೆ ಬಂದಂತಂದ್ರೆ ಜಸ್ಟ್ MS ಸ್ಟ್ರೇಟ್ ಸೆಕ್ಷನ್ಸ್ ಇಟ್ಕೊಂಡು ಅದಕ್ಕೆ ನಮಗೆ ಶೀಟ್ ನ ಕಟ್ ಮಾಡ್ಬಿಟ್ಟು ಹಾಕೊಂಡಿರೋದು ಸರ್. ಬಟ್ ಏನು ಹೈಲೈಟ್ ಎಲಿಮೆಂಟ್ಸ್ ಅದಿದಂತ ಏನು ಆಡ್ ಮಾಡಿಲ್ಲ, ಬಟ್ ಆ ಲುಕ್ ಆ ತರ ಬಂದಿದೆ ಸರ್. ಅದೇನ್ ಶೀಟ್ MSL CNC ಮಾಡಿರೋದು. ಹೌದು ಸರ್. ಈ ಗೋಲ ಬಂದಿದೆ ಗೊತ್ತಾ? ಗೋಲ ಅದು ಆಕ್ಚುಲಿ ಸರ್ ಇದೇನಂದ್ರೆ ಇದು ಡ್ರಾಬ್ಯಾಕ್. ಗೋಲ ಬಂದ್ರೆ ಡಿಸೈನ್ ಹೆಂಗ್ ಬರುತ್ತೆ ಏನೋ ಅಂತ. ಬಟ್ ಆ ತರ ಗೋಲ ಬಂದಿದೆ ಅಂತಂದ್ರೆ ಈ ತರ ಡಿಸೈನ್ ಮಾಡಬಹುದು ಅನ್ನೋದು ನೀವು ಅಚೀವ್ ಮಾಡಿ ತೋರಿಸಿದ್ದೀರಾ ಸರ್. ಖಂಡಿತ ಸರ್.